Hello students, so far we have discussed the introduction to computer and the block diagram of computer. So now today we discuss the history or the evolution of computers. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಇತಿಹಾಸ, ಕಂಪ್ಯೂಟರ್ನ ಇತಿಹಾಸ ಏನು ಅಂತ ತಿಳ್ಕೊಳ್ತಾ ಹೋಗುವ. ಕಂಪ್ಯೂಟರ್ ಭಾಳ ವರ್ಷಗಳ ಹಿಂದೆಯೇ ಆರಂಭ ಆಗಿತ್ತು. ಸಾವಿರಾರು ವರ್ಷಗಳ ಹಿಂದೆ ಕಂಪ್ಯೂಟರ್ ಕಾನ್ಸೆಪ್ಟನ್ನು ಬಳಸ್ತಾ ಇದ್ರು. ಆದರೆ ಕಂಪ್ಯೂಟರ್ ಇಲ್ಲಾಗಿತ್ತು, ಕಂಪ್ಯೂಟರ್ನ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದರು. ಸೊ ಹಾಗಿದ್ರೆ ಯಾವ್ಯಾವ ಕಾಲಘಟ್ಟಕ್ಕೆ ಯಾವ್ಯಾವ ರೀತಿಯಾದಂಥ ಒಂದು ಕಂಪ್ಯೂಟರ್ ಟೆಕ್ನಾಲಜಿ ಇನ್ವೆನ್ಷನ್ ಆಯಿತು, ಯಾರ್ಯಾರು ಏನೇನನ್ನು ಕಂಡುಹಿಡಿದ್ರು, ಯಾವ್ಯಾವ ಇಸ್ವಿಯಲ್ಲಿ ಏನೇನು ಕಂಡುಹಿಡಿದ್ರು, ಯಾವ ಮಷಿನ್ನು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇತ್ತು ಹೇಳೋದನ್ನು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವ. ಸೊ ಫಸ್ಟ್ ಅಬಾಕಸ್. ಸೊ ಅಬಾಕಸ್ ಇಸ್ ಎ ಮೆಕ್ಯಾನಿಕಲ್ ಡಿವೈಸ್ ಯೂಸ್ಡ್ ಇನ್ ಪರ್ಫಾರ್ಮಿಂಗ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನನ್ನು ಮಾಡಲಿಕ್ಕೆ ಈ ಅಬಾಕಸನ್ನು ಬಳಸ್ತಾ ಇದ್ದರು. ಇದು ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸನ್ನು ಮಾಡ್ತಾ ಇತ್ತು. ಅಂದರೆ ದ್ಯಾಟ್ ಮೀನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ನೀವು ಇಲ್ಲಿ ಇಮೇಜಸ್ಸನ್ನು ನೋಡ್ತಾ ಹೋಗ್ಬೋದು, ಪ್ರತಿಯೊಂದು ಕಾನ್ಸೆಪ್ಟಿನ ಇಮೇಜನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಇಟ್ ಈಸ್ ಇನ್ವೆಂಟೆಡ್ ಇನ್ ಬೆಬಿಲೋನಿಯಾ ಇನ್ 2400 BC. ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಅಬಾಕಸ್ಸನ್ನು ಕಂಡುಹಿಡಿದ್ರು. ಇದನ್ನು ಚೀನಾದವರು ಸಾಮಾನ್ಯವಾಗಿ 500 ವರ್ಷಗಳ ಹಿಂದೆ ಅದನ್ನು ಬಳಸ್ತಾ ಇದ್ರು. ಸಿಂಪಲ್ ಕ್ಯಾಲ್ಕುಲೇಷನ್ಸಿಗೆ ಚೈನಾದವರು ಈ ಒಂದು ಅಬಾಕಸನ್ನು ಬಳಸ್ತಾ ಇದ್ದರು. ನಾವು ಸಣ್ಣ ವಯಸ್ಸಲ್ಲಿ ನೋಡಿದ್ದೇವೆ ಈ ರೀತಿಯಾದಂಥ ಅಬಾಕಸನ್ನು. ನಾವು ಆಟ ಆಡಬೇಕಿದ್ರೆ ಅಥವಾ ಕೆಲವು ಸಣ್ಣ ಲೆಕ್ಕ ಮಾಡಬೇಕಿದ್ರೆ ಈ ರೀತಿಯಾದಂಥ ಮಣಿಪಾಟಿ ಅಂತ ಕರಿತಾ ಇದ್ವಿ. ಅದನ್ನು ಸಣ್ಣ ಪುಟ್ಟ ಕ್ಯಾಲ್ಕುಲೇಷನಲ್ಲಿ ಬಳಸ್ತಾ ಇದ್ದರು. ಅದೇ ಅಬಾಕಸ್. ನೆಕ್ಸ್ಟ್, ನೇಪಿಯರ್ ಬೋನ್. It is invented by Napier, John Napier in 1614. 1614ರಲ್ಲಿ ಜಾನ್ ನೇಪಿಯರ್ ಹೇಳುವಂಥ ಮ್ಯಾಥಮೆಟಿಷಿಯನ್ ನೇಪಿಯರ್ ಬೋನ್ ಹೇಳುವಂಥ ಒಂದು ಡಿವೈಸಸನ್ನು ಕಂಡುಹಿಡಿತಾರೆ. ಸೊ ಇಟ್ ಕುಡ್ ಪರ್ಫಾರ್ಮ್ addition, subtraction, division and multiplication, and also it could perform, it can calculate square and cube roots of a number by moving the rods around and placing them in specially constructed board. ಈ ಬೋರ್ಡನ್ನು ನೀವು ನೋಡ್ತಾ ಇರ್ಬೋದು. ಆ ಬೋರ್ಡಲ್ಲಿ ಆ ರಾಡನ್ನು ಮೂವ್ ಮಾಡಿದಾಗ ಅದು ಸ್ಕ್ವೇರ್ ರೂಟ್ಸನ್ನು ಕಂಡುಹಿಡಿತಾ ಇತ್ತು, ಅಥವಾ ಕ್ಯೂಬ್ ರೂಟ್ಸ್ ಇರ್ಬೋದು, ಅಥವಾ ಡಿವೈಡ್, ಮಲ್ಟಿಪ್ಲಿಕೇಶನ್, ಈ ರೀತಿಯಾದಂಥ ಆಪ್ರೇಷನ್ಸನ್ನು ಮಾಡ್ಬೋದಿತ್ತು. ಇಲ್ಲಿ ನಿಮಗೆ ಆ ಒಂದು ಕಾನ್ಸೆಪ್ಟ್ ಜೊತೆಗೆ ಅದರದ್ದು ಇಮೇಜು ಮತ್ತು ಆ ಒಂದು ಮ್ಯಾಥಮೆಟಿಷಿಯನ್ ಫೋಟೋಸು ಬರ್ತಾ ಇದೆ. ಎರಡನ್ನೂ ಕಾಮನ್ನಾಗಿ ನೋಡಿ ನೀಟಾಗಿ ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಸ್ಲೈಡ್ ರೂಲ್. ನೆಕ್ಸ್ಟ್ ಬಂದಿದ್ದೆ ಸ್ಲೈಡ್ ರೂಲ್, ಇನ್ವೆಂಟೆಡ್ ಬೈ ವಿಲಿಯಂ ಆಟ್ರೆಡ್. ವಿಲಿಯಂ ಆಟ್ರೆಡ್ ಹೇಳುವಂಥ ಸೈಂಟಿಸ್ಟ್ ಈ ಸ್ಲೈಡ್ ರೂಲನ್ನು ಕಂಡುಹಿಡಿದ್ರು 1622ರಲ್ಲಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ನೇಪಿಯರ್ಸ್ ಐಡಿಯಾ ಅಬೌಟ್ ಲೊಗ್ಯಾರಿದಮ್. ಈ ನೇಪಿಯರ್ ಲೊಗ್ಯಾರಿದಮ್ ಆಧಾರದ ಮೇಲೆ ಈ ಸ್ಲೈಡ್ ರೂಲ್ ವರ್ಕ್ ಆಗ್ತದೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್, ಡಿವಿಷನ್, ಯೂಸ್ಡ್ ಟು ಫೈಂಡ್ ದಿ ರೂಟ್ಸ್, ಲೊಗ್ಯಾರಿದಮ್ಸ್, ಟ್ರಿಗ್ನೋಮೆಟ್ರಿ, ಆ್ಯಂಡ್ ದೇ ಆರ್ ನಾಟ್ ನಾರ್ಮಲಿ ಯೂಸ್ಡ್ ಫಾರ್ ಎಡಿಷನ್. ಸೊ ಎಡಿಷನ್ನಿಗೆ ಇದನ್ನು ಕಾಮನ್ ಆಗಿ ಬಳಸೋದಿಲ್ಲ ಆಗಿತ್ತು. ನೆಕ್ಸ್ಟ್, ಪಾಸ್ಕಲೈನ್. ಇಟ್ ಈಸ್ ಇನ್ವೆಂಟೆಡ್ ಬೈ ಬೇಸ್ ಪಾಸ್ಕಲ್ ಇನ್ 1642. 1642ರಲ್ಲಿ ಬೇಸ್ ಪಾಸ್ಕಲ್ ಹೇಳುವಂಥ ಸೈಂಟಿಸ್ಟ್, ಮ್ಯಾಥಮೆಟಿಷಿಯನ್ ಪಾಸ್ಕಲೈನ್ ಮಷೀನನ್ನು ಕಂಡುಹಿಡ್ದ. ಸೊ ಇಟ್ಸ್ ಲಿಮಿಟೇಷನ್ ಟು ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಎಡಿಷನ್ ಮತ್ತು ಸಬ್ಟ್ರಾಕ್ಷನನ್ನು ಮಾಡಲಿಕ್ಕೆ ಈ ಪಾಸ್ಕಲೈನ್ ಮಷೀನನ್ನು ಬಳಸ್ತಾ ಇದ್ದರು. ಹಾಗಾಗಿ ಇದನ್ನು ಪಾಸ್ಕಲೈನ್ ಆ್ಯಡಿಂಗ್ ಮಷೀನ್ ಅಂತಲೇ ಕರೀತಾರೆ. ಸೊ and it is known as the first mechanical and automatic calculator. ಇದನ್ನು ಮೊದಲನೇ ಮೆಕ್ಯಾನಿಕಲ್ ಮತ್ತು ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಕರೀತಾರೆ. ಇಟ್ ಈಸ್ ಟು ಎಕ್ಸ್ಪೆನ್ಸಿವ್. ನೀವು ಇಮೇಜಸ್ಸನ್ನು ನೋಡ್ಬೋದು, ಕ್ಲಿಯರ್ ಆಗಿದೆ ಹೇಗಿದೆ ಅಂತ. ನೆಕ್ಸ್ಟ್, ಸ್ಟೆಪ್ಡ್ ರಾಕ್ನರ್ ಹೇಳುವಂಥ ಒಂದು ಡಿವೈಸಸ್ಸನ್ನು ಗಾಟ್ಫ್ರೈಡ್ ವಿಲಿಯಂ ಲಿಬ್ನಿಜ್ ಹೇಳುವಂಥ ಸೈಂಟಿಸ್ಟ್
ಟೆಪ್ಡ್ ರಾಕ್ನರ್ ಹೇಳುವಂಥ ಒಂದು ಡಿವೈಸಸನ್ನು ಕಂಡುಹಿಡಿತಾರೆ, ಅದು 1672ರಲ್ಲಿ. ಸೊ ದಿಸ್ ಮಷಿನ್ ಕುಡ್ ಆ್ಯಡ್, ಸಬ್ಟ್ರ್ಯಾಕ್ಟ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಆಟೋಮೆಟಿಕ್ ಆಗಿ ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದಾಗಿತ್ತು. ಆಮೇಲೆ ಜಾಕ್ವರ್ಡ್ ಲೂಮ್ ಹೇಳುವಂಥ ಒಂದು ಡಿವೈಸ್. ಸೊ ಇಟ್ ಈಸ್ ಇನ್ವೆಂಟೆಡ್ ಬೈ ಜೋಸೆಫ್ ಮಾರಿ ಜಾಕ್ವರ್ಡ್ ಇನ್ 1801ರಲ್ಲಿ ಜಾಕ್ವರ್ಡ್ ಲೂಮ್ ಹೇಳುವಂಥ ಒಂದು ಡಿವೈಸಸನ್ನು ಕಂಡುಹಿಡಿದ್ರು. ಸೊ ಇಟ್ ಈಸ್ ಎ ಆಟೋಮೆಟಿಕ್ ಲೂಮ್ ಕಂಟ್ರೋಲ್ಡ್ ಬೈ ದಿ ಪಂಚ್ಡ್ ಕಾರ್ಡ್. ಅಂದರೆ ಪಂಚ್ಡ್ ಕಾರ್ಡ್ ಮುಖಾಂತರ ನಾವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಆಪರೇಟ್ ಮಾಡ್ಬೋದಿತ್ತು. ಆಮೇಲೆ ಡಿಫರೆನ್ಸ್ ಇಂಜಿನ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನ್. ಸೊ ಇಟ್ ಈಸ್ ದ ಗ್ರೇಟ್ ರಿವಲ್ಯೂಷನ್ ಇನ್ ಕಂಪ್ಯೂಟರ್. ಇಟ್ ಈಸ್ difference engine and analytical engine. So it is an automatic mechanical calculator designed to tabulate polynomial function. ಈ ಡಿಫರೆನ್ಸ್ ಇಂಜಿನ್ ಹೇಳುವಂಥದ್ದು. ಆಮೇಲೆ ಅನಾಲಿಟಿಕಲ್ ಇಂಜಿನ್ ಏನಿದೆ, ಇಟ್ಸ್ ದ ಫಸ್ಟ್ ದ ಜನರಲ್ ಪರ್ಪಸ್ ಕಂಪ್ಯೂಟರ್ ಇನ್ವೆಂಟೆಡ್ ಬೈ ದ ಚಾರ್ಲ್ಸ್ ಬೆಬೇಜ್ ಇನ್ 1822 ಆ್ಯಂಡ್ 1834. ಈ ಅವಧಿಯಲ್ಲಿ ಈ ಎರಡು ಮಷಿನನ್ನು ಕಂಡುಹಿಡಿದ್ರು, ಡಿಫರೆನ್ಸ್ ಇಂಜಿನ್ ಮತ್ತು ಅನಾಲಿಟಿಕಲ್ ಇಂಜಿನ್. ಡಿಫರೆನ್ಸ್ ಇಂಜಿನನ್ನು ಸಾಮಾನ್ಯವಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸಲ್ಲಿ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ ಬಳಸ್ತಾ ಇದ್ರು. ಅನಾಲಿಟಿಕಲ್ ಇಂಜಿನ್ ಏನಿದೆ, ಇದು ಜನರಲ್ ಪರ್ಪಸ್ ಕಂಪ್ಯೂಟರ್ ಆಗಿ ಬಳಸ್ತಾ ಇದ್ರು. ಇಲ್ಲಿ ಎರಡೂ ಇಮೇಜ್ ಇದೆ, ಅನಾಲಿಟಿಕಲ್ ಕಂಪ್ಯೂಟರ್ ಇಂಜಿನ್ ಮತ್ತು ಡಿಫರೆನ್ಸ್ ಇಂಜಿನ್ ಮತ್ತು ಚಾರ್ಲ್ಸ್ ಬೆಬೇಜ್. ಹಾಗಾಗಿ ಇವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆದ್ರು. Charles Babbage was called by the father of computer because of his two inventions, difference engine and analytical engine. He proposed two important modulo for the computer world. Then in 1833, the Lady Ada Lovelace was called by the first programmer and who designed the programs for analytical engine. ಅನಾಲಿಟಿಕಲ್ ಇಂಜಿನ್ ಏನಿದೆ, ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ನಾವೇನು ಕರಿತೀವಿ ಈಗಿಂದು, ದಟ್ ಇಸ್ ಬೇಸ್ಡ್ ಆನ್ ದಿಸ್ ಅನಾಲಿಟಿಕಲ್ ಮಾಡೆಲ್. ಈ ಕಂಪ್ಯೂಟರಿಗೆ ಪ್ರೋಗ್ರಾಮ್ಸನ್ನು ಬರೆದಂಥ ಮೊದಲ ವ್ಯಕ್ತಿ ಲೇಡಿ ಅಡಾ ಲವ್ಲೇಸ್. ಇಂಪಾರ್ಟೆಂಟ್ ಪಾಯಿಂಟ್, ದ ಫಸ್ಟ್ ಪ್ರೋಗ್ರಾಮರ್ ಹೂ ಡಿಸೈನ್ಡ್ ದಿ ಪ್ರೋಗ್ರಾಮ್ ಫಾರ್ ಅನಾಲಿಟಿಕಲ್ ಇಂಜಿನ್. ಆ್ಯಂಡ್ ನೆಕ್ಸ್ಟ್ ಈಸ್ ಟ್ಯಾಬ್ಯುಲೇಟಿಂಗ್ ಮಷಿನ್. ಇಟ್ಸ್ ಇನ್ವೆಂಟೆಡ್ ಬೈ ಹರ್ಮನ್ ಹೋಲಿರತ್ ಇನ್ 1890. 1890ರಲ್ಲಿ ಹರ್ಮನ್ ಹೋಲಿರತ್ ಹೇಳುವಂಥ ಮೆಥಮೆಟಿಷಿಯನ್, ದ ಸೈಂಟಿಸ್ಟ್, ಈ ಟ್ಯಾಬ್ಯುಲೇಟಿಂಗ್ ಮಷಿನನ್ನು ಕಂಡುಹಿಡಿದ್ರು. ಸೊ ಇಟ್ ಈಸ್ ಯೂಸ್ಡ್ ಫಾರ್ ದ ಸಮರೈಸಿಂಗ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಅಕೌಂಟಿಂಗ್. ಮತ್ತು ಇದನ್ನು USA ದ ಪಾಪ್ಯುಲೇಷನನ್ನು ಕೌಂಟ್ ಮಾಡಲಿಕ್ಕೆ ಈ ಒಂದು ಟ್ಯಾಬ್ಯುಲೇಟಿಂಗ್ ಮಷಿನನ್ನು ಯೂಸ್ ಮಾಡ್ತಾಯಿದ್ರು 1890ರಲ್ಲಿ. ಅದೇ ರೀತಿ ಹವಾರ್ಡ್ ಮಾರ್ಕ್ 1 ಹೇಳುವಂಥ ಒಂದು ಕಂಪ್ಯೂಟರ್, ದಟ್ಸ್ ಆಲ್ಸೋ ನೋನ್ ಆಸ್ IBM ಆಟೋಮೆಟಿಕ್ ಸೀಕ್ವೆನ್ಸ್ ಕಂಟ್ರೋಲ್ಡ್ ಕ್ಯಾಲ್ಕುಲೇಟರ್, ASCC, ಇನ್ವೆಂಟೆಡ್ ಬೈ ಹವಾರ್ಡ್ ಎಚ್ ಎಕೆನಿನ್ 1943ದಲ್ಲಿ. ಎಕೆನಿನ್ ಹೇಳುವಂಥ ಮೆಥಮೆಟಿಷಿಯನ್ ಈ ಹವಾರ್ಡ್ ಮಾರ್ಕ್ 1 ಹೇಳುವಂಥ ಒಂದು ಕಂಪ್ಯೂಟರ್ನ ಡಿಸೈನ್ ಮಾಡಿದ್ರು. ಇಟ್ ವಾಸ್ ಕಾಲ್ಡ್ ಬೈ ದ ಫಸ್ಟ್ ಇಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್. ಇದನ್ನು ಮೊದಲನೇ ಇಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕರೀತಾರೆ. ಇಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಡೌನ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಇನ್ಯಾಕ್, ಇಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್, ಅಥವಾ ಇಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಹೀಗೂ ಕರಿಬೋದು. ಇನ್ಯಾಕ್ ಹೇಳುವಂಥ ಕಂಪ್ಯೂಟರ್ ಜನರೇಟ್ ಆಯಿತು 1946ರ ಆಸುಪಾಸಿನಲ್ಲಿ. ಸೊ ಇಟ್ ವಾಸ್ ದಿ ಫಸ್ಟ್ ಇಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಯಾವುದು? ಇನ್ಯಾಕ್, ಇಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಸೊ ಇಟ್ ಈಸ್ ಡೆವಲಪ್ಡ್ ಬೈ ಇಕ್ರೆಟ್ ಆ್ಯಂಡ್ ದ ಜಾನ್ ಮೌಚ್ಲಿ ಮತ್ತು ಇಕರ್ಟ್ ಹೇಳುವಂಥ ಇಬ್ಬರು ಸೈಂಟಿಸ್ಟ್, ಮೆಥಮೆಟಿಷಿಯನ್ ಈ ಇನ್ಯಾಕ್ ಹೇಳುವಂಥ ಕಂಪ್ಯೂಟರ್ನ ಡಿಸೈನ್ ಮಾಡಿದ್ರು. ಇದರಲ್ಲಿ ನೀವು ಇಮೇಜಸ್ಸನ್ನು ನೋಡ್ಬೋದು, ಇನ್ಯಾಕಿನ ಇಮೇಜ್ ಇದೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಆಫ್ಟರ್ ಇನ್ಯಾಕ್, ದಟ್ ಈಸ್ ಅಡ್ವಾಕ್, electronic discrete variable automatic computer.
ಈ ಎಡ್ವಾಕ್ನ ಫುಲ್ ಫಾರ್ಮ್ ಏನು? ಇಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಸೊ ದ ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್. ಸೊ ದಟ್ ಈಸ್ ಡಿಸೈನ್ಡ್ ಬೈ ಜಾನ್ ಓನ್ ನ್ಯೂಮನ್ ಇನ್ 1952. 1952ರಲ್ಲೇ ಈ ಜಾನ್ ಓನ್ ನ್ಯೂಮನ್ ಹೇಳುವಂಥ ಒಬ್ಬ ಮ್ಯಾಥಮೆಟಿಷಿಯನ್ ಆ್ಯಂಡ್ ಹೂ ಇಂಟ್ರೊಡ್ಯೂಸ್ಡ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದರೆ ಪಂಚ್ಡ್ ಕಾರ್ಡಲ್ಲಿ ಪ್ರೋಗ್ರಾಮ್ ಅಥವಾ ಇನ್ಸ್ಟ್ರಕ್ಷನ್ಸನ್ನು ಸ್ಟೋರ್ ಮಾಡಿ ಅದನ್ನು ಕಂಪ್ಯೂಟರ್ಗೆ ಫೀಡ್ ಮಾಡ್ಬೋದಿತ್ತು. ಅದು ಆಟೋಮೆಟಿಕ್ ಆಗಿ ಇನ್ಸ್ಟ್ರಕ್ಷನ್ಸನ್ನು ತೊಗೊಂಡು ವರ್ಕ್ ಮಾಡ್ತಾ ಇತ್ತು. ಹಾಗಾಗಿ ಅದನ್ನು ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಅಂತ ಕರೀತಾರೆ. ಯಾವುದು? ಎಡ್ವ್ಯಾಕ್. ದಟ್ ಈಸ್ ಡಿಸೈನ್ಡ್ ಬೈ ಜಾನ್ ಓನ್ ನ್ಯೂಮನ್. ನೆಕ್ಸ್ಟ್, ಫಸ್ಟ್ ಪೋರ್ಟೇಬಲ್ ಕಂಪ್ಯೂಟರ್. ಯಾವುದು ಫಸ್ಟ್ ಪೋರ್ಟೇಬಲ್? ನಾವು ಎತ್ಕೊಂಡು ಹೋಗ್ಬೋದು. ಪೋರ್ಟೇಬಲ್ ಅಂದರೆ ನಮ್ಮ ಜೊತೆಗೆ ತಗೊಂಡು ಹೋಗುವಂಥ ಕಂಪ್ಯೂಟರ್ ಯಾವುದು? ಸೊ ಆಸ್ಬಾರ್ನ್ 1, ದ ಫಸ್ಟ್ ಪೋರ್ಟೇಬಲ್ ಕಂಪ್ಯೂಟರ್ ರಿಲೀಸ್ಡ್ ಇನ್ 1981 ಬೈ ಆಸ್ಬರ್ನ್ ಕಂಪ್ಯೂಟರ್ ಕಾರ್ಪೊರೇಷನ್. ಸೊ ದೀಸ್ ಆರ್ ದ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್. ಐ ಥಿಂಕ್ you have understood the history briefly. Okay, don't bother about the working of those machines. Just remember the year and the inventor name and the operations of that particular machine. Okay, so next we move to generations of computer. ಏನು generations ಅಂದರೆ ಕಂಪ್ಯೂಟರ್ ಪೀಳಿಗೆಗಳು. ಯಾವ್ಯಾವ ಪೀಳಿಗೆಯಲ್ಲಿ ಯಾವ್ಯಾವ ರೀತಿಯಾದಂಥ ಇನ್ವೆನ್ಷನ್ ಅಥವಾ ಸಂಶೋಧನೆ ಆಯಿತು, ಯಾವ ಕಾಲಘಟ್ಟದಲ್ಲಿ ಯಾವ ಕಂಪ್ಯೂಟರ್ನ ಬಳಸ್ತಾ ಇದ್ದರು. ಅಡ್ವಾನ್ಸ್ಮೆಂಟ್, ಇಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ. ಟೆಕ್ನಾಲಜಿಯಲ್ಲಿ ಏನೇನು ಸುಧಾರಣೆ ಆಯಿತು. ನಾವು ಈಗೇನು ಕಂಪ್ಯೂಟರ್ ನೋಡ್ತಾ ಇದ್ದೇವೋ ಈಗಿನ ಕಂಪ್ಯೂಟರಿಗೂ ಮೊದಲನೇ ಕಂಪ್ಯೂಟರ್ಗಿರುವಂಥ ವ್ಯತ್ಯಾಸಗಳೇನು. ಸೊ ನಾವು ಪ್ರತಿಯೊಂದು ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಸೊ ದೆರ್ ಆರ್ 5 generations ಇನ್ ಕಂಪ್ಯೂಟರ್ಸ್. ದ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಥರ್ಡ್ ಜನರೇಷನ್, ಫೋರ್ತ್ ಆ್ಯಂಡ್ ದ 5th ಜನರೇಷನ್ ಕಂಪ್ಯೂಟರ್ಸ್. 5 ಜನರೇಷನ್ಸ್ ಇದೆ. ಸೊ ಯಾವ್ಯಾವ ಜನರೇಷನ್ ಯಾವಾಗ ಸ್ಟಾರ್ಟ್ ಆಯಿತು, ಅದರಲ್ಲಿ ಏನೇನು ಟೆಕ್ನಾಲಜಿ ಇತ್ತು, ಅದರದ್ದು ಡ್ರಾಬ್ಯಾಕ್ಸ್ ಏನು, ಯಾವ್ಯಾವ ರೀತಿಯಾದಂಥ ಕಂಪ್ಯೂಟರ್ಗಳಿದ್ವು ಅನ್ನೋದನ್ನು ನಾವು ನೋಡ್ತಾ ಹೋಗುವ. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ 1946ರಿಂದ 1954 ಅವಧಿಯನ್ನು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಇಲ್ಲಿ ಕೆಲವೊಂದಿಷ್ಟು ಇಸುವೆಯಲ್ಲಿ ವ್ಯತ್ಯಾಸಗಳಿದ್ದಾವೆ. ಒಂದೊಂದು ರೆಫರೆನ್ಸಲ್ಲಿ ಒಂದೊಂದು ರೀತಿ ಇದೆ. ಕೆಲವೊಂದರಲ್ಲಿ 1940ರಿಂದ 1955 ಅಂತಿದೆ. ಸೊ ಡೋಂಟ್ ಬಾದರ್. ಓಕೆ, ನಿಮಗೆ ಹೇಗಿದೆಯೋ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಆ ಈ ಒಂದು ಇಯರನ್ನು ನೆನ್ಪಿಟ್ಕೊಳ್ಳಿ. ಸೊ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್. What are the key features of first generation computers? ಫಸ್ಟ್ ಜನರೇಷನಲ್ಲಿದ್ದಂಥ ಕೀ ಫೀಚರ್ಸ್ ಏನೇನು? ಇಲ್ಲಿ ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಸ್ತಾ ಇದ್ದರು. ವ್ಯಾಕ್ಯೂಮ್ ಟ್ಯೂಬ್ಸ್ ವರ್ ಯೂಸ್ಡ್ ಫಾರ್ ದ ಇಂಟರ್ನಲ್ ಆಪರೇಷನ್. ಅಂದರೆ ಇದನ್ನು ಮೇನ್ ಇಲೆಕ್ಟ್ರಾನಿಕ್ ಕಂಪೋನೆಂಟ್ ಆಗಿ ಬಳಸ್ತಾ ಇದ್ದರು, ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಮುಂದೆ ಇದನ್ನು ನಾನು ತೋರಿಸ್ತೇನೆ. ವ್ಯಾಕ್ಯೂಮ್ ಟ್ಯೂಬ್ ಹೇಗಿರುತ್ತೆ, ಕೆಲವೊಂದಿಷ್ಟು ಡಿವೈಸಸ್ ಪಿಕ್ಚರ್ಸ್ ನಿಮ್ಮ ಮುಂದೆ ಬರ್ತದೆ, ಇಮ್ಯಾಜಿನೇಷನ್ನಿಗೆ ಅಷ್ಟೇ. ಓಕೆ, ಅದು ಯಾವುದೇ ರೀತಿ ನೀವು ಡ್ರಾ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಪಾಯಿಂಟ್ ಈಸ್ ದೇ ವರ್ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ಆಪರೇಷನ್. ಸೆಕೆಂಡ್, ದೇ ವರ್ ವೆರಿ ಲಾರ್ಜ್ ಇನ್ ಸೈಜ್, ಸ್ಲೋ ಇನ್ ಪ್ರೊಸೆಸಿಂಗ್ ಆ್ಯಂಡ್ ಹ್ಯಾಡ್ ಲೆಸ್ ಸ್ಟೋರೇಜ್ ಕೆಪಾಸಿಟಿ. ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಲಾರ್ಜ್ ಇನ್ ಸೈಜ್. ಎಷ್ಟು ದೊಡ್ಡ ಇತ್ತಪ್ಪ ಹಾಗಿದ್ರೆ 1946ರಲ್ಲಿ ಬಂದಂಥ ಕಂಪ್ಯೂಟರ್. ಇನ್ಯಾಕ್ ಇರ್ಬೋದು, ಎಡ್ವ್ಯಾಕ್ ಇರ್ಬೋದು, ಅಥವಾ ಮಾರ್ಕ್ 1 ಇರ್ಬೋದು. ಸೊ ಆ ಕಂಪ್ಯೂಟರ್ಗಳು ಹೇಗಿತ್ತು ಅಂದರೆ, ಸಾಮಾನ್ಯವಾಗಿ ನಾವು ಕಾಲೇಜಲ್ಲಿ ಕ್ಲಾಸ್ ರೂಮನ್ನು ನೋಡ್ತೀರಿ. ಆ ಕ್ಲಾಸ್ ರೂಮಿನ ಸಾಮಾನ್ಯ ಅರ್ಧ ಭಾಗದಷ್ಟು ಕಂಪ್ಯೂಟರಿಗೆ ಬೇಕಾಗ್ತಿತ್ತು. ಅಂದರೆ ದೇ ಆರ್ ಲಾರ್ಜ್ ಇನ್ ಸೈಜ್, ಸ್ಲೋ ಪ್ರೊಸೆಸಿಂಗ್, ಭಾಳ ನಿಧಾನವಾಗಿ ಕ್ಯಾಲ್ಕುಲೇಷನ್ಸ್ ಅಥವಾ ಆಪರೇಷನ್ಸನ್ನು ಮಾಡ್ತಾ ಇತ್ತು. ಲೆಸ್ ಸ್ಟೋರೇಜ್ ಕೆಪಾಸಿಟಿ, ಭಾಳ ಕಡಿಮೆ ಪ್ರಮಾಣದ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಭಾಳ ಏನು ಒಂದು 10 MB 15 MB ಡಾಟಾವನ್ನು ಸ್ಟೋರ್ ಮಾಡ್ಬೋದಿತ್ತೇನು. ಆಮೇಲೆ ದೇ ಕನ್ಸ್ಯೂಮ್ಡ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಪ್ರೊಡ್ಯೂಸ್ಡ್ ಲಾಟ್ ಆಫ್ ಹೀಟ್. ಸೊ ಒನ್ ಆಫ್ ದಿ ಡ್ರಾಬ್ಯಾಕ್, ಬಿಕಾಸ್ ಆಫ್ ದಿಸ್ ವ್ಯಾಕ್ಯೂಮ್ ಟ್ಯೂಬ್ ದೇ ಜನರೇಟ್ ಹೀಟ್. ಯಾವಾಗ ನೆನಪಿಟ್ಕೊಳ್ಳಿ ಕಂಪ್ಯೂಟರ್ ಕಂಪೋನೆಂಟ್ಸ್ ಹೀಟ್ ಆಗ್ತದೆಯೋ ಆವಾಗ ಅದರದ್ದು
ರಿಲಯಬಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಕಂಪ್ಯೂಟರ್ ಹೀಟ್ ಆಗಬಾರ್ದು. ಸೊ ಹಾಗಾಗಿ ಯಾವಾಗ ಹೀಟ್ ಆಗ್ತದೆಯೋ ಅವಾಗೆಲ್ಲ ಕಂಪೋನೆಂಟ್ಸ್ಗಳು ಹಾಳಾಗ್ತಾ ಹೋಗ್ತವೆ. ಹಾಗಾಗಿ ಇದ್ರದ್ದು ಮೇನ್ ಡ್ರಾಬ್ಯಾಕ್ ಫಸ್ಟ್ ಜನ್ರೇಷನ್ದೇನು, ದೇ ಕನ್ಸ್ಯೂಮ್ಸ್ ಮೋರ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಪ್ರೊಡ್ಯೂಸಸ್ ಅ ಲಾಟ್ ಆಫ್ heat because of this vacuum tubes. Next, their computing capabilities were limited. ಎಲ್ಲ ರೀತಿಯಾದಂಥ ಟಾಸ್ಕನ್ನು ಮಾಡ್ತಾ ಇರಲಿಲ್ಲ ಈಗಿನ ಕಂಪ್ಯೂಟರ್ ಥರ. ಕೆಲವು ಲಿಮಿಟೆಡ್ ಟಾಸ್ಕ್, ಎಡಿಷನ್ನು, ಸಬ್ಟ್ರಾಕ್ಷನ್ ಅಥವಾ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಥವಾ ಕೆಲವು ಜನರಲ್ ಪರ್ಪಸ್ ಸ್ಪೆಸಿಫಿಕ್ ಅಪ್ಲಿಕೇಶನ್ಸಿಗೆ ಈ ಒಂದು ಕಂಪ್ಯೂಟರ್ನ ಬಳಸ್ತಾ ಇದ್ದರು. ಸೊ their computing capabilities were limited. Next point, they were not so accurate and reliable. Accuracy ಕಡಿಮೆ ಇತ್ತು, ಅಷ್ಟು ನಿಖರವಾದಂಥ ಒಂದು ಮಾಹಿತಿಗಳನ್ನು ಕೊಡ್ತಾ ಇರಲಿಲ್ಲ. and not reliable. Next, sixth point, they used machine level language for programming. ಯಾಕೆಂದರೆ ಅಡ್ವ್ಯಾಕಲ್ಲಿ ಜಾನ್ ವೋನ್ ನ್ಯೂಮನ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಯಾವಾಗ ಬಂತು ಆವಾಗಲೇ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸ್ ಆಯಿತು. ದಟ್ ಇಸ್ ಕಾಲ್ಡ್ ಆಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ 0 ಮತ್ತು 1 ರೂಪದಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ರು. ಹಾಗಾಗಿ ದೇ ವರ್ ಯೂಸ್ಡ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಫಾರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಟು ಕಮ್ಯುನಿಕೇಟ್ ವಿತ್ ದಿ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನನ್ನು ಮಾಡಲಿಕ್ಕೆ ಈ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ರು. ದೇ ವರ್ ವೆರಿ ಎಕ್ಸ್ಪೆನ್ಸಿವ್, ಭಾಳ ಕಾಸ್ಟ್ಲಿ ಇತ್ತು ಅಬ್ವಿಯಸ್ಲಿ. ನೆಕ್ಸ್ಟ್, ಪಂಚ್ಡ್ ಕಾರ್ಡ್ಸ್ ವರ್ ಯೂಸ್ಡ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಾಸ್ ಅಬ್ಟೈನ್ಡ್ ಆ್ಯಸ್ ಎ ಪ್ರಿಂಟ್ಔಟ್. ಇಲ್ಲಿ ಪಂಚಡ್ ಕಾರ್ಡನ್ನು ಇನ್ಪುಟ್ ಆಗಿ ಬಳಸ್ತಾ ಇದ್ರು. ಈಗಿನ ಥರ ಕೀಬೋರ್ಡ್ ಆಗಲಿ ಅಥವಾ ಮೌಸ್ ಆಗಲಿ ಇರಲಿಲ್ಲ. GUI ಬೇಸ್ಡ್ ಅಲ್ಲ, ಅಂದರೆ ಗ್ರಾಫಿಕ್ಸ್ ಇಲ್ಲ, ಕಮಾಂಡ್ ಬೇಸ್ಡ್, ಕೆಲವೊಂದಿಷ್ಟು ಕಮಾಂಡ್ ಬೇಸ್ಡ್ ಆಗಿರ್ತದೆ. ಹಾಗಾಗಿ ಪಂಚಡ್ ಕಾರ್ಡನ್ನು ಬಳಸಿ ಇನ್ಪುಟನ್ನು ಕೊಡ್ತಾಯಿದ್ರು. ಅದೇ ರೀತಿ ಪ್ರಿಂಟ್ಔಟ್ ಆಗಿ ಔಟ್ಪುಟನ್ನು ತಗೊಳ್ತಾ ಇದ್ರು. ಸೊ ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡ್ರಮ್ಸ್ ವರ್ ಯೂಸ್ಡ್ ಫಾರ್ ಸ್ಟೋರೇಜ್. ಮ್ಯಾಗ್ನೆಟಿಕ್ ಡ್ರಮ್ ಹೇಳುವಂಥ ಒಂದು ಡಿವೈಸಸ್ಸನ್ನು ಸ್ಟೋರೇಜ್ ಪರ್ಪಸ್ಸಿಗೆ, ಡಾಟಾವನ್ನು ಸ್ಟೋರ್ ಮಾಡಲಿಕ್ಕೆ ಬಳಸ್ತಾ ಇದ್ರು. ಎಕ್ಸಾಂಪಲ್ಸ್ ಏನೇನಿದೆ, ಇನ್ಯಾಕ್ ಅಂದರೆ ಇಲೆಕ್ಟ್ರಾನಿಕ್, ನ್ಯೂಮರಿಕಲ್, ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಮತ್ತೊಂದು ಯುನಿವ್ಯಾಕ್ ಅಂತ ಇದೆ, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಈ ಟೈಮಲ್ಲಿ ರೆಡಿ ಆದಂಥ ಕಂಪ್ಯೂಟರ್. IBM 650. ಸೊ ಇವೆಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಸೊ ನೆಕ್ಸ್ಟ್ ವಿ ಮೂವ್ ಟು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಸೊ ಸೆಕೆಂಡ್ ಜನರೇಷನಲ್ಲಿ ಏನಾಯಿತು, ಸ್ವಲ್ಪ ಅಡ್ವಾನ್ಸ್ಮೆಂಟ್ ಇದೆ. 1955ರಿಂದ 1964 ಆಸುಪಾಸಿನಲ್ಲಿ ಸೆಕೆಂಡ್ ಜನರೇಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ರಾನ್ಸಿಸ್ಟರ್ಸ್ ವರ್ ಯೂಸ್ಡ್ ಫಾರ್ ಇಂಟರ್ನಲ್ ಆಪರೇಷನ್. ವ್ಯಾಕ್ಯೂಮ್ ಟ್ಯೂಬ್ ಹೋಯಿತು. ವ್ಯಾಕ್ಯೂಮ್ ಟ್ಯೂಬು ಡ್ರಾಬ್ಯಾಕ್ ಏನು, ಒಂದು ಇಲೆಕ್ಟ್ರಿಸಿಟಿ ಪವರ್ ಜಾಸ್ತಿ ತೊಗೊಳ್ತಾ ಇತ್ತು ಮತ್ತು ಹೀಟ್ ಜನರೇಟ್ ಆಗ್ತಾ ಇತ್ತು. ಹಾಗಾಗಿ ಹಾರ್ಡ್ವೇರ್ ಫೇಲ್ಯೂರ್ ಜಾಸ್ತಿ ಆಯಿತು. ಅದೇ ಸೆಕೆಂಡ್ ಜನ್ರೇಷನಲ್ಲಿ ಏನಾಯಿತು, ಟ್ರಾನ್ಸಿಸ್ಟರ್ಸನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಟ್ರಾನ್ಸಿಸ್ಟರ್ ಇಸ್ ಅ ಫಿಸಿಕಲ್ component that has the 3 terminal, that is base, collect and emitter ಅಂತ 3 ಟರ್ಮಿನಲ್ ಇರ್ತದೆ. ಆ ಟ್ರಾನ್ಸಿಸ್ಟರ್ಸನ್ನು ಬಳಸ್ತಾ ಇದ್ರು ಇಂಟರ್ನಲ್ ಆಪರೇಷನ್ಗೆ. ಸೊ ಪ್ರೊಸೆಸಿಂಗ್ ಸ್ಪೀಡ್ ಈಸ್ ಫಾಸ್ಟರ್ ದೆನ್ ದಿ ಫಸ್ಟ್ ಜನರೇಷನ್, ದಟ್ ಈಸ್ ಮೈಕ್ರೋ ಸೆಕೆಂಡ್ಸ್. ಸ್ಮಾಲರ್ ಇನ್ ಸೈಜ್ ಕಡಿಮೆ ಆಯಿತು. ಯಾಕೆಂದರೆ ಒಂದು ಕಂಪ್ಯೂಟ್ರಲ್ಲಿ ಸಾಮಾನ್ಯ ಇನ್ಯಾಕಲ್ಲಿ 70,000 ಅಂದಾಜು 70,000 ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಸ್ತಾ ಇದ್ರು. ಅಂದರೆ 70,000 ಆ ವ್ಯಾಕ್ಯೂಮ್ ಟ್ಯೂಬನ್ನು ಇಡಲಿಕ್ಕೆ ಜಾಗ ಎಷ್ಟು ಬೇಕಾಯಿತು. ಹಾಗಾಗಿ ಇಲ್ಲಿ ಟ್ರಾನ್ಸಿಸ್ಟರ್ ಮತ್ತು ಸಣ್ಣ ಡಿವೈಸ್ ಅದನ್ನು ಬಳಸೋದ್ರಿಂದ ಏನಾಯಿತು, ಸಾಮಾನ್ಯವಾಗಿ ಸೈಜ್ ಆಟೋಮೆಟಿಕಲಿ ರೆಡ್ಯೂಸ್ ಆಯಿತು, ಅದರ ಅರ್ಧಕ್ಕೆ ಬಂತು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆರ್ ಫಾಸ್ಟರ್. ಇಲ್ಲೂ ಸಹಿತ ಪಂಚಡ್ ಕಾರ್ಡನ್ನು ಬಳಸ್ತಾ ಇದ್ರು. ಔಟ್ಪುಟ್ಟಿಗೆ ಪ್ರಿಂಟರನ್ನು ಬಳಸ್ತಾ ಇದ್ರು. ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಸ್ವಲ್ಪ ಫಾಸ್ಟ್ ಆಯಿತು. ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಬಾಲ್, ಫಾರ್ಟ್ರಾನ್ ಈ ಟೈಮಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಕೋಬಾಲ್ ಅಂತಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಬಿಸ್ನೆಸ್ಸಿಗೆ ಬಳಸುವಂಥ ಲ್ಯಾಂಗ್ವೇಜ್. ಫಾರ್ಟ್ರಾನ್ ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತ ಸೈಂಟಿಫಿಕ್ ಫೀಲ್ಡಲ್ಲಿ ಈ ಫಾರ್ಟ್ರಾನ್ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ರು. ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ಸು ಇಂಟ್ರೊಡ್ಯೂಸ್ ಆಯಿತು. ಆಮೇಲೆ CPU ಹೇಳುವಂಥ ಒಂದು ಕಾನ್ಸೆಪ್ಟ್ ಇದರಲ್ಲಿ ಎಂಡಲ್ಲಿ ಸ್ಟಾರ್ಟ್ ಆಯಿತು. ಮೆಮೊರಿ ಬಂತು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ವರ್ ಡೆವಲಪ್ಡ್. ಕೀಬೋರ್ಡ್ ಸ್ಟಾರ್ಟ್ ಆಯಿತು. ಇಲ್ಲಿ ಮೌಸ್ ಬರಲಿಲ್ಲ, ಬಹುಶಃ ಕೀಬೋರ್ಡ್ ಇದೆ. ಆಮೇಲೆ ಮಾನಿಟರಲ್ಲಿ ಡಿಸ್ಪ್ಲೇ ಮಾಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್, IBM 1400 ಹೇಳುವಂಥ ಕಂಪ್ಯೂಟರ್ ಇದೆ, 7000 ಸೀರೀಸ್. ಆಮೇಲೆ ಕಂಟ್ರೋಲ್ ಡಾಟಾ
3600 ಇವೆಲ್ಲ ಕಂಪ್ಯೂಟರ್ ಹೆಸರುಗಳು. ಒಂದು ನೆನಪಿಟ್ಕೊಂಡ್ರೆ ನೀವು ಸಾಕಾಗ್ತದೆ. ಭಾಳ ಹಳೆ ಕಂಪ್ಯೂಟರ್ಸ್ ಇವೆಲ್ಲ. ನಿಮ್ಗೆ ಇಮೇಜು ಗೂಗಲಲ್ಲಿ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗ್ತದೆ, ಇಮೇಜನ್ನು ನೀವು ನೋಡ್ಕೊಳ್ಬೋದು. ಓಕೆ, ಇದು ಸೆಕೆಂಡ್ ಜನ್ರೇಷನ್ ಹೈಲೈಟ್ಸ್. ನೆಕ್ಸ್ಟ್ ಥರ್ಡ್ ಜನ್ರೇಷನ್ ಫೀಚರ್ಸ್ ಏನು? 1964ರಿಂದ 1977 ಅವಧಿಯಲ್ಲಿ ನಾವು ಥರ್ಡ್ ಜನ್ರೇಷನ್ ಅಂತ ಕರಿಬೋದು. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕಿಟ್ಸ್, IC ಅಂತ ಕೇಳಿರ್ಬೋದು ನೀವು. ಆ ಇಂಟಿಗ್ರೇಟೆಡ್ ಸರ್ಕಿಟನ್ನು ಇದರಲ್ಲಿ ಬಳಸ್ತಾ ಇದ್ರು. ಟ್ರಾನ್ಸಿಸ್ಟರ್ನ ಬದಲಾಗಿ ಇಂಟಿಗ್ರೇಟೆಡ್ ಸರ್ಕಿಟ್ IC ಅನ್ನು ಬಳಸ್ತಾ ಇದ್ರು. ಹಾಗಾಗಿ IC ಹೇಳುವಂಥದ್ದು ಸ್ಮಾಲ್ ಎಲೆಕ್ಟ್ರಾನಿಕ್ ಡಿವೈಸ್. ಅಂದರೆ ಇಂಟಿಗ್ರೇಟೆಡ್ ಅಂತಂದರೆ ಅರ್ಥ ಏನು? ಸೆವರಲ್ ಕಂಪೋನೆಂಟ್ಸ್ ಆರ್ ಫ್ಯಾಬ್ರಿಕೇಟೆಡ್ ಆನ್ ಸಿಂಗಲ್ ಸಿಲಿಕಾನ್ ಚಿಪ್. ಭಾಳಷ್ಟು ಕಂಪೋನೆಂಟ್ಸ್ಗಳನ್ನು ಒಂದು ಸಣ್ಣ ಚಿಪ್ಪಲ್ಲಿ ತಂದರು. ಅವಾಗ ಏನಾಯಿತು? 70,000 ಟ್ರಾನ್ಸಿಸ್ಟರು, 70,000 ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲು 1-2 ಸಣ್ಣ ಚಿಪ್ ಯೂಸ್ ಮಾಡ್ಬೋದಿತ್ತು. ಅವಾಗ ಸೈಜ್ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಯಿತು. ಅದೇ ರೀತಿ ಸ್ಪೀಡ್ ಇನ್ಕ್ರೀಸ್ ಆಯಿತು. ದೇ ಬಿಕಮ್ ಮೋರ್ ರಿಲೇಬಲ್, ಫಾಸ್ಟರ್ ದ್ಯಾನ್ ದಿ ಪ್ರೀವಿಯಸ್ ಜನ್ರೇಷನ್. ಇಲ್ಲಿ ಸೆಮಿಕಂಡಕ್ಟರ್ ಮೆಮೊರೀಸ್ ಬಂತಂದರೆ, ಸೆಮಿಕಂಡಕ್ಟರ್ ಮೆಮೊರಿ ಅಂದರೆ ಇಲ್ಲಿ ಪ್ರೈಮರಿ ಮೆಮೊರಿ, ರ್ಯಾಮ್ ಇರ್ಬೋದು, ರಾಮ್ ಇರ್ಬೋದು, ಅದು ಸ್ಟಾರ್ಟ್ ಆಯಿತು. ದ ಸೈಜ್ ವಾಸ್ ಗ್ರೇಟ್ಲಿ ರೆಡ್ಯೂಸ್ಡ್ ಟು ಗ್ರೇಟರ್ ಎಕ್ಸ್ಟೆಂಟ್ ಆ್ಯಂಡ್ ಇನ್ಕ್ರೀಸ್ಡ್ ದ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಮೋರ್ ಅಕ್ಯುರೇಟ್ ಆ್ಯಂಡ್ ಮೋರ್ ರಿಲಯಬಲ್. ಆಮೇಲೆ LSI ಸ್ಟಾರ್ಟ್ ಆಯಿತು. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನನ್ನು ಬಳಸ್ತಾ ಇದ್ರು. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ನು ಸಹಿತ ಡೆವಲಪ್ ಆಯಿತು. ಬೇರೆ ಬೇರೆ ಟೈಪಿನ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್ ಇದರಲ್ಲಿ ಇಂಟ್ರೊಡ್ಯೂಸಿಗೆ ಬಂತು. ಅದೇ ರೀತಿ ಇಲ್ಲಿ ಮೇನಾಗಿ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಸಿಕ್ ಎಕ್ಸಾಂಪಲ್, ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಬೇಸಿಕ್ ಹೇಳುವಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಯಿತು. ಅದೇ ರೀತಿ C ಕಂಟಿನ್ಯೂ ಆಗ್ತಾ ಹೋಗ್ತದೆ. C++ ನೆಕ್ಸ್ಟ್ ಬರ್ತಾ ಹೋಗ್ತದೆ. ಎಕ್ಸಾಂಪಲ್ IBM 360 ಮತ್ತು IBM 370 ಇವು ಥರ್ಡ್ ಜನ್ರೇಷನ್ ಹೈಲೈಟ್ಸ್. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ. DOS, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಥರ್ಡ್ ಜನ್ರೇಷನಲ್ಲಿ ಇಂಟ್ರೊಡಕ್ಷನ್ ಲೆವೆಲಲ್ಲಿ ಬರ್ತದೆ. ಎಟ್ ದಿ ಎಂಡಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ಸನ್ನು ನೋಡ್ಬೋದು. ಇನ್ಪುಟ್ ಔಟ್ಪುಟ್ ಡಿವೈಸಸ್, ಬೇರೆ ಬೇರೆ ರೀತಿಯಾದಂಥ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡ್ರೆ, ಜನ್ರೇಷನ್ ನೆನ್ಪಿಟ್ಕೊಳ್ಳೋದು ಭಾಳ ಈಸಿ. ಒಂದು ಇಯರ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಏನು ಕೇಳಿದ್ರೆ ಟೆಕ್ನಾಲಜಿ, ಯಾವ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ರು. ಎರಡನೇದು ಸ್ಪೀಡು ಮತ್ತು ಸೈಜ್. ಆಮೇಲೆ ಮೂರನೇದರಲ್ಲಿ ಯಾವ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ರು. ಆಮೇಲೆ ನಾಲ್ಕನೇ ಪಾಯಿಂಟಲ್ಲಿ ಏನಾದರೂ ಹೊಸ್ತೇನಾದರೂ ಇಂಟ್ರೊಡ್ಯೂಸ್ ಆಯಿತು. ಒಂದು 5-6 ಪಾಯಿಂಟ್ ನೀವು ನೆನಪಿಟ್ಕೊಂಡ್ರೆ ಸಾಕಾಗ್ತದೆ. ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ 1977ರಿಂದ 1990ರವರೆಗೆ ನಾವು ಫೋರ್ತ್ ಜನ್ರೇಷನ್, ನಾವೀಗ ಇರುವಂಥದ್ದು ಫೋರ್ತ್ ಜನ್ರೇಷನಲ್ಲೇ. ನಾವು ಥರ್ಡ್ ಜನ್ರೇಷನ್ ಎಂಡಿಗಿದ್ದೇವೆ, ಫೋರ್ತ್ ಜನ್ರೇಷನಲ್ಲಿದ್ದೇವೆ, ಮತ್ತು ಫಿಫ್ತ್ ಜನ್ರೇಷನ್ ಬಿಗಿನಿಂಗಲ್ಲಿದ್ದೇವೆ. ಸೊ ಹಾಗಾಗಿ ಫೋರ್ತ್ ಜನ್ರೇಷನ್ ಏನಿದೆ, ಮೈಕ್ರೋ ಪ್ರೊಸೆಸರ್, ಟ್ರಾನ್ಸಿಸ್ಟರ್ಸ್ ಬದಲಾಗಿ ಮೈಕ್ರೋ ಪ್ರೊಸೆಸರನ್ನು ತಂದರು. ಅಲ್ಲಿ ಬಳಸುವಂಥ ಟೆಕ್ನಾಲಜಿ ಯಾವುದು? VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಅಂದರೆ ಒಂದು ಸಣ್ಣ ಚಿಪ್ಪಲ್ಲಿ ಲಕ್ಷಾಂತರ ಕಂಪೋನೆಂಟ್ಸನ್ನು ಇಡುವಂಥದ್ದು, ಅದನ್ನು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಸೊ ದೇ ವರ್ ಯೂಸ್ಡ್ ಮೈಕ್ರೋ ಪ್ರೊಸೆಸರ್ ಆ್ಯಸ್ ದರ್ ಮೇನ್ ಸ್ವಿಚಿಂಗ್ ಎಲಿಮೆಂಟ್. CPU, ಮೈಕ್ರೋ ಪ್ರೊಸೆಸರ್ ಅನ್ನು ಬಳಸ್ತಾ ಇದ್ದರು. ಮೈಕ್ರೋ ಅಂದರೆ ವೆರಿ ಸ್ಮಾಲ್ ಅಂತ, ಪ್ರೊಸೆಸರ್ ಅಂದರೆ ಭಾಳ ಸಣ್ಣ ಪ್ರೊಸೆಸರ್ ಅಂತ ಹೇಳ್ಬೋದು. ಒಂದು ಆ್ಯಕ್ಚುಲಿ ಅದ್ರ ಮೀನಿಂಗ್ ಏನು ಅಂತಂದರೆ, ಮೈಕ್ರೋ ಅಂತಂದರೆ ಸ್ಮಾಲ್ ಪ್ರೋಗ್ರಾಮ್ಸ್. ಅಂದರೆ ನೀವು ಯಾವುದೇ ಇನ್ಸ್ಟ್ರಕ್ಷನ್ಸನ್ನು ಕಂಪ್ಯೂಟರ್ಗೆ ಕೊಟ್ಟಾಗ ಅದು ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಆಗಿ ಕನ್ವರ್ಟ್ ಆಗಿ ಹೋಗ್ತದೆ. ಮ್ಯಾಕ್ರೋಸ್ ಅಥವಾ ಅದನ್ನು ಮೈಕ್ರೋಸ್ ಅಂತ ಕರೀತಾರೆ, ಮೈಕ್ರೋ ಪ್ರೋಗ್ರಾಮ್ಸ್ ಅಂತ. ಹಾಗಾಗಿ ಅದನ್ನು ಮೈಕ್ರೋ ಪ್ರೊಸೆಸರ್ ಅಂತ ಕರೀತಾರೆ. ನೆಕ್ಸ್ಟ್ ದೇ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಮೈಕ್ರೋ ಕಂಪ್ಯೂಟರ್ ಆ್ಯಂಡ್ ಪರ್ಸ್ನಲ್ ಕಂಪ್ಯೂಟರ್. ಈ ಕಂಪ್ಯೂಟರ್ ವಿತ್ ಮೈಕ್ರೋ ಪ್ರೊಸೆಸರ್ ಅನ್ನು ನಾವು ಏನಂತ ಕರಿಬೋದು? ಮೈಕ್ರೋ ಕಂಪ್ಯೂಟರ್ ಅಥವಾ ಪರ್ಸ್ನಲ್ ಕಂಪ್ಯೂಟರ್ಸ್ ಅಂತ ಕರಿಬೋದು. ಅದೇ ರೀತಿಯಾಗಿ ದ ಸೈಜ್ ವೇರೀಸ್ ಆಟೋಮೆಟಿಕಲಿ. ಸೈಜ್ ವಾಸ್ ರೆಡ್ಯೂಸ್ಡ್ ಟು ಗ್ರೇಟರ್ ಎಕ್ಸ್ಟೆಂಟ್. ನೀವು ಸಣ್ಣ ಸಣ್ಣ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಪ್ಯಾಮ್ಟಾಪ್, ಟ್ಯಾಬ್ಲೆಟ್, PC ಎಲ್ಲ ಫೋರ್ತ್ ಜನ್ರೇಷನಲ್ಲಿ ಸ್ಟಾರ್ಟ್ ಆಯಿತು. ಸೊ ದೇ ಹ್ಯಾವ್ ವೆರಿ ಹೈ ಸ್ಪೀಡ್ ಪ್ರೊಸೆಸಿಂಗ್ obviously, and they are 100% accurate and reliable, diligent and versatile. The main characteristics of computer, the modern digital computer. They have very large storage capacity, hard disk,
ಫ್ಲಾಫಿ ಡಿಸ್ಕ್, CD ಎಲ್ಲ ಸ್ಟಾರ್ಟ್ ಆಯಿತು. ಥರ್ಡ್ ಜನ್ರೇಷನಲ್ಲಿ ಡಿಸ್ಕ್ ಬಂತು, ಮ್ಯಾಗ್ನೆಟಿಕ್ ಡಿಸ್ಕ್. ಸೆಕೆಂಡ್ ಜನ್ರೇಷನಲ್ಲಿ ಮ್ಯಾಗ್ನೆಟಿಕ್ ಕೋರನ್ನು ಬಳಸ್ತಾ ಇದ್ರು. ಸೊ ಇಲ್ಲಿ ಹಾರ್ಡ್ ಡಿಸ್ಕ್, ಫ್ಲಾಫಿ ಡಿಸ್ಕನ್ನು ಸ್ಟೋರೇಜ್ ಡಿವೈಸಸ್ ಆಗಿ ಬಳಸಿದ್ರು. ಆಮೇಲೆ ಅಡ್ವಾನ್ಸ್ಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಆಪ್ಟಿಕಲ್ GUI ಸ್ಟಾರ್ಟ್ ಆಯಿತು ಥರ್ಡ್ ಜನ್ರೇಷನಿಂದನೇ. ಫೋರ್ತ್ ಜನ್ರೇಷನಲ್ಲಿ ಅಡ್ವಾನ್ಸ್ಡ್ GUI ಬಂತು, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಾವು ಗ್ರಾಫಿಕಲಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ನೀವು ಯಾವ ಪಾಯಿಂಟ್ಸ್ ಈಗಿನ ಕಂಪ್ಯೂಟ್ರಲ್ಲಿ ಏನಿದೆ ಎಲ್ಲ ಫೀಚರ್ಸನ್ನು ಸೇರಿಸ್ತಾ ಹೋಗ್ಬೋದು. ಫೋರ್ತ್ ಜನ್ರೇಷನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇಂಪ್ರೂವ್ ಆಯಿತು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಸ್ಟಾರ್ಟ್ ಆಯಿತು. ಅದೇ ರೀತಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಸಹಿತ ಇಂಟ್ರೊಡ್ಯೂಸ್ ಆಯಿತು, ಹೈ ಲೆವೆಲ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ಎಕ್ಸಾಂಪಲ್ IBM PC ಇದೆ, ಆ್ಯಪಲ್ ಇದೆ, ಭಾಳಷ್ಟು ಕಂಪ್ಯೂಟರ್ಸನ್ನು ನಾವು ಫೋರ್ತ್ ಜನ್ರೇಷನಲ್ಲಿ ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಫಿಫ್ತ್ ಜನ್ರೇಷನ್, 1991 ಟಿಲ್ ಡೇಟ್, ಇಲ್ಲಿವರೆಗೆ ನಾವು ಫಿಫ್ತ್ ಜನ್ರೇಷನ್ ಅಂತ ಕರಿಬೋದು. ಏನಿದೆ ಹಾಗಿದ್ರೆ ಫಿಫ್ತ್ ಜನ್ರೇಷನಲ್ಲಿ? ಮೈಕ್ರೋ ಪ್ರೊಸೆಸರ್ ಕಂಟಿನ್ಯೂ ಆಯಿತು. ಇಲ್ಲಿ ಬಳಸುವಂಥ ಟೆಕ್ನಾಲಜಿ ಏನಿದೆ ULSI, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಅಂದರೆ ಮತ್ತು ಕಂಪೋನೆಂಟ್ಸ್ ಮತ್ತು ಅದರ ಫಾಸ್ಟ್ ಸ್ಪೀಡ್ ಜಾಸ್ತಿ ಆಯಿತು. ಬೇರೆ ಬೇರೆ ಇಲೆಕ್ಟ್ರಾನಿಕ್ ಕಂಪೋನೆಂಟ್, ಟ್ರಾನ್ಸಿಸ್ಟರ್ಸ್ ಇರ್ಬೋದು, ರೆಸಿಸ್ಟರ್ಸ್ ಇರ್ಬೋದು, ಅಥವಾ ಕೆಪಾಸಿಟರ್ಸ್ ಇರ್ಬೋದು. ಸೊ ಬೇರೆ ಬೇರೆ ಇಲೆಕ್ಟ್ರಾನಿಕ್ ಕಂಪೋನೆಂಟ್ಸನ್ನು ಒಂದೇ ಚಿಪ್ಪಲ್ಲಿ ತಂದರು. ಹಾಗಾಗಿ ಅದನ್ನು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ಭಾಳಷ್ಟು ಕಂಪೋನೆಂಟ್ಸ್ಗಳು ಒಂದೇ ಚಿಪ್ಪಲ್ಲಿ ಇರೋದಕ್ಕಾಗಿ ನಾವು ಅದನ್ನು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಅಂತ ಕರಿತೇವೆ. ನೆಕ್ಸ್ಟು ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ವರ್ ಪ್ಲೇಸ್ಡ್ ಇನ್ ಎ ಸಿಂಗಲ್ IC ಇನ್ ULSI ಚಿಪ್ಸ್. ನೋಡಿ, ಈಗ ಹೇಳಿದಾಗ ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್, ಲಕ್ಷಾಂತರ ಟ್ರಾನ್ಸಿಸ್ಟರ್ಸನ್ನು ಒಂದೇ ಚಿಪ್ಪಲ್ಲಿ ತಂದರು. ಹಾಗಾಗಿ ಅದರದ್ದು 64 ಬಿಟ್ ಮೈಕ್ರೋ ಪ್ರೊಸೆಸರ್ ಸ್ಟಾರ್ಟ್ ಆಯಿತು. ಇದರಲ್ಲಿ 32 ಬಿಟ್ ಮತ್ತು 64 ಬಿಟ್ ಮೈಕ್ರೋ ಪ್ರೊಸೆಸರ್ ಸ್ಟಾರ್ಟ್ ಆಯಿತು. ಡಾಟಾ ಫ್ಲೋ ಮತ್ತು ಎಪಿಕ್ ಆರ್ಕಿಟೆಕ್ಚರ್ ಆಫ್ ದೀಸ್ ಪ್ರೊಸೆಸರ್ಸ್ ಹ್ಯಾವ್ ಬೀನ್ ಡೆವಲಪ್ಡ್. ಅದೇ ರೀತಿ ರಿಸ್ಕ್ ಮತ್ತು ಸಿಸ್ಕ್ ಹೇಳುವಂಥ ಎರಡು ಡಿಸೈನ್ಸು ಮಾಡರ್ನ್ ಪ್ರೊಸೆಸರಲ್ಲಿದೆ. ರಿಸ್ಕ್ ಅಂತಂದರೆ ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಮತ್ತು ಸಿಸ್ಕ್ ಅಂದರೆ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಅಂದರೆ ಪ್ರೊಸೆಸರ್ ಹೇಗೆ ಕೆಲಸವನ್ನು ಮಾಡ್ತದೆ ಎರಡು ರೀತಿಯಲ್ಲಿ, ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಮತ್ತು ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಅದೇ ರೀತಿ ಮೆಮೊರಿ, ಫ್ಲ್ಯಾಶ್ ಮೆಮೊರಿ, ಕ್ಯಾಶ್ ಮೆಮೊರಿ ಇಂಪ್ರೂವ್ ಆಯಿತು. ಹಾರ್ಡ್ ಡಿಸ್ಕ್, ಫ್ಲಾಫಿ ಡಿಸ್ಕಿನ ಸೈಜ್ ಜಾಸ್ತಿ ಆಯಿತು. ಬ್ಲೂರೇ ಡಿಸ್ಕ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಇಲ್ಲಿ ಏನಂತ ಹೇಳ್ಬೋದು, ಪ್ಯಾರಲಲ್ ಪ್ರೊಸೆಸಿಂಗ್, ಅಡ್ವಾನ್ಸ್ಡ್ ನೆಟ್ವರ್ಕಿಂಗ್, ಈ ಒಂದು ಫಿಫ್ತ್ ಜನ್ರೇಷನ್. ಇದ್ರದ್ದು ಮೇನ್ ಮತ್ತೊಂದೇನು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕಂಪ್ಯೂಟರ್ ತನ್ನನ್ನು ತಾನೇ ವಿಚಾರ ಮಾಡಿ ಕೆಲಸವನ್ನು ಮಾಡುವಂಥದ್ದು. ಈಗ ನಾವು ನೋಡ್ತಾ ಇರುವಂಥ ಕಂಪ್ಯೂಟ್ರಿಗೆ ವಿಚಾರ ಶಕ್ತಿ ಇಲ್ಲ, ತಾನೇ ವಿಚಾರ ಮಾಡಿ ಮಾಡುವಂಥದ್ದಿಲ್ಲ. ನಾವು ಬಳಸುವಂಥ ಕಂಪ್ಯೂಟರ್ ನಾವೇನು ಕೊಡ್ತೇವೋ ಅದನ್ನು ಮಾಡ್ತದೆ, ಸ್ವಂತ ವಿಚಾರದಿಂದ ಕೆಲಸವನ್ನು ಮಾಡುವಂಥ ಎಬಿಲಿಟಿ ಇಲ್ಲ. ಫಿಫ್ತ್ ಜನ್ರೇಷನ್ನಲ್ಲಿ ಅದನ್ನು ಕಂಡುಹಿಡಲಿಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ದಟ್ಸ್ ನಥಿಂಗ್ ಬಟ್ ರೊಬೋಟಿಕ್ಸ್. ರೊಬೋಟಿಕ್ಸ್ ಅಂತ ನಾವೇನು ಕರಿತೇವೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ದಟ್ ಯೂಸಸ್ ನ್ಯಾಚುರಲ್ ಲ್ಯಾಂಗ್ವೇಜಸ್ ಫಾರ್ ಪ್ರೊಸೆಸಿಂಗ್. ನಾವು ಹೇಗೆ ಮಾತಾಡ್ತೇವೋ, ಹೇಗೆ ಕೆಲಸ ಮಾಡ್ತೇವೋ ಹಾಗೆ ಕಂಪ್ಯೂಟರ್ ಮಾಡಿದ್ರೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ಸ್ ಎಲ್ಲ ಇದೆ, ಅದ್ರ ಮುಖಾಂತರ ಕಂಪ್ಯೂಟರ್ನ ಜನ್ರೇಟ್ ಮಾಡ್ಬೋದು, ಅಡ್ವಾನ್ಸ್ಡ್ ಕಂಪ್ಯೂಟರ್ಸನ್ನು ಜನ್ರೇಟ್ ಮಾಡ್ಬೋದು. ಸೊ ಇವಿಷ್ಟು ಏನು ಜನರೇಷನ್ಸ್ ಆಫ್ computer. So there are, so far we have discussed the history and generations of computer. ಇತಿಹಾಸ ಮತ್ತು ಕಂಪ್ಯೂಟರ್ ಪೀಳಿಗೆಗಳು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಇತಿಹಾಸದಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ಗಳು ಬೀಳ್ತವೆ. ಹೂ ಇಸ್ ಕಾಲ್ಡ್ ಫಾದರ್ ಆಫ್ ಕಂಪ್ಯೂಟರ್, ಹೂ ಇಸ್ ದಿ ಫಸ್ಟ್ ಪ್ರೋಗ್ರಾಮರ್, ಆ್ಯಂಡ್ ಹೂ ಇನ್ವೆಂಟೆಡ್ ಪಾಸ್ಕಲಿನ್ ಆ್ಯಡಿಂಗ್ ಮಷಿನ್, and what is the purpose of analytical engine, what is the purpose of difference engine. So ಈ ರೀತಿಯಾದಂಥ 1 ಮಾರ್ಕ್. ಹೂ ಇಂಟ್ರೊಡ್ಯೂಸ್ಡ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಸೊ ಈ ರೀತಿಯಾದಂಥ 1 ಮಾರ್ಕ್ ಕ್ವಶನ್ನು ನಿಮಗೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಟಾಪಿಕ್ ಮೇಲೆ ಬೀಳುತ್ತದೆ. ಆಮೇಲೆ ಜನ್ರೇಷನ್ಸ್, ಇದ್ರ ಮೇಲೆ ನಿಮಗೆ ಒಂದು 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿನ ಕ್ವಶನ್ಸ್ ಬೀಳ್ಬೋದು. ರೈಟ್ ಎ ನೋಟ್ ಆನ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್, ರೈಟ್ ಎ ನೋಟ್ ಆನ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. ಸೊ ಯಾವುದೇ ಒಂದು ಜನ್ರೇಷನ್ ಕಂಪ್ಯೂಟರ್ಸನ್ನು ನೋಡ್ತಾ ಹೋಗ್ಬೋದು. ಸೊ ಯು ಜಸ್ಟ್ ರಿಕಾಲ್ ದಿ ಥಿಂಗ್ಸ್. ದ ಫಸ್ಟ್ ಜನ್ರೇಷನ್ ಕಂಪ್ಯೂಟ್ರಲ್ಲಿ ಏನಿತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸನ್ನು ಬಳಸ್ತಾ ಇದ್ರು. ಥರ್ಡ್ ಜನ್ರೇಷನ್ಸಲ್ಲಿ ಮೈಕ್ರೋ ಪ್ರೊಸೆಸರನ್ನು IC-ಯನ್ನು ಬಳಸ್ತಾ ಇದ್ರು. ಫೋರ್ತ್ ಜನ್ರೇಷನಲ್ಲಿ ಮೈಕ್ರೋ ಕಂಪ್ಯೂಟರ್ಸ್ ಬಂತು. ಫಿಫ್ತ್ ಜನ್ರೇಷನ್ನಲ್ಲಿ ಮೈಕ್ರೋ ಪ್ರೊಸೆಸರ್ ವಿತ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್.
ಆಮೇಲೆ ಎರಡನೇ ಪಾಯಿಂಟು, ಫಸ್ಟ್ ಜನ್ರೇಷನಲ್ಲಿ ಲಾರ್ಜ್ ಇನ್ ಸೈಜ್, ಸ್ಲೋ ಇನ್ ಪ್ರೊಸೆಸಿಂಗ್, ದೇ ಹ್ಯಾವ್ ಲೆಸ್ ಅಕ್ಯುರೇಟ್, ರಿಲಯಬಲ್. ಅದೇ ಸೆಕೆಂಡ್ ಜನ್ರೇಷನಲ್ಲಿ ಇಂಪ್ರೂವ್ ಆಯಿತು, ಥರ್ಡಲ್ಲಿ ಮತ್ತೂ ಇಂಪ್ರೂವ್ ಆಯಿತು, ಫೋರ್ತ್ ಜನ್ರೇಷನ್ ಮತ್ತು ಫಿಫ್ತ್ ಜನ್ರೇಷನಲ್ಲಿ ಮತ್ತೂ ಇಂಪ್ರೂವ್ ಆಯಿತು. ಅದೇ ರೀತಿ ಇನ್ಪುಟ್ ಔಟ್ಪುಟ್ ಡಿವೈಸಸ್, ಫಸ್ಟ್ ಜನ್ರೇಷನಲ್ಲಿ ಪಂಚ್ಡ್ ಕಾರ್ಡ್ಸ್ ಇತ್ತು, ಸೆಕೆಂಡ್ ಜನ್ರೇಷನಲ್ಲೂ ಪಂಚ್ಡ್ ಕಾರ್ಡ್, ಥರ್ಡ್ ಜನ್ರೇಷನಲ್ಲಿ ಇನ್ಪುಟ್ ಡಿವೈಸಸ್ ಸ್ಟಾರ್ಟ್ ಆಯಿತು, ಕೀಬೋರ್ಡ್, ಮೌಸ್, ಇನ್ಪುಟ್ ಡಿವೈಸಸ್. ಫೋರ್ತ್ ಜನ್ರೇಷನಲ್ಲಿ ಮತ್ತು ಅಡ್ವಾನ್ಸ್ಡ್ GUI ಇಂಟರ್ಫೇಸಸ್ ಸ್ಟಾರ್ಟ್ ಆಯಿತು, ಫಿಫ್ತ್ ಜನ್ರೇಷನಲ್ಲಿ ಅಡ್ವಾನ್ಸ್ಡ್. ಸೊ ಹಾಗೆ ಆಮೇಲೆ ಸ್ಟೋರೇಜ್, ಲೆಸ್ ಸ್ಟೋರೇಜ್, ಫಸ್ಟ್ ಜನ್ರೇಷನಲ್ಲಿ ಲೆಸ್ ಸ್ಟೋರೇಜ್, ಸೆಕೆಂಡ್ ಜನ್ರೇಷನಲ್ಲಿ ಜಾಸ್ತಿ ಆಯಿತು, ಮ್ಯಾಗ್ನೆಟಿಕ್ ಕೋರ್ ಮೆಮೊರಿಯನ್ನು ಬಳಸ್ತಾ ಇದ್ರು. ಥರ್ಡ್ ಜನ್ರೇಷನಲ್ಲಿ ಡಿಸ್ಕ್ ಬಂತು, ಫೋರ್ತ್ ಜನ್ರೇಷನಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕ್, ಫ್ಲ್ಯಾಶ್ ಮೆಮೊರಿ, ಆಮೇಲೆ ಬೇರೆ ಬೇರೆ ಚಿಪ್ ಬಂತು. ಫಿಫ್ತ್ ಜನ್ರೇಷನಲ್ಲೂ ಹಾಗೆ ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕು, ಆಮೇಲೆ ಬ್ಲೂ-ರೇ ಡಿಸ್ಕ್ ಅಂತ ಜನ್ರೇಟ್ ಆಯಿತು. ಸೊ ಹೀಗೆ ನಾವು ಒಂದು ಜನ್ರೇಷನ್ ಪಾಯಿಂಟ್ಸನ್ನು ನೆನಪಿಟ್ಕೊಂಡ್ರೆ 5 ಜನ್ರೇಷನ್ಸನ್ನು ಈಸಿಯಾಗಿ ಬರೆಯಬಹುದು. ಸೊ ನೀವು ಹೇಗೆ ಓದಬೇಕು ಫಸ್ಟ್ PUC, ಈಗ ನಿಮ್ಗೆ ಆನ್ಲೈನ್ ಕ್ಲಾಸಸ್ ವಿಡಿಯೋ ಬರ್ತಾ ಇದೆ, ನೀಟಾಗಿ ನೋಡಿ, ಸುಮ್ಮನೆ ಕಾಟಾಚಾರಕ್ಕೆ ನೋಡ್ತಾ ಹೋಗಬೇಡಿ. ಕರೆಕ್ಟಾಗಿ ನೀವು ಹೆಡ್ಫೋನ್ ಹಾಕ್ಕೊಳ್ಳಿ, ಈಸಿ ಆಗ್ತದೆ, ಹೊರಗಡೆ ಡಿಸ್ಟರ್ಬೆನ್ಸ್ ಕೇಳೋದಿಲ್ಲ. ಕಿವಿಲಿ ಹಾಕ್ಕೊಳ್ಳಿ, ಒಂದು ಪೆನ್ನು ಮತ್ತು ಪಟ್ಟಿಯನ್ನು ಹಿಡ್ಕೊಳ್ಳಿ. ನಾವು ಹೇಳಿದ ಹಾಗೆ ಏನು ಹೇಳಿದ್ದಾರೆ ಪಾಯಿಂಟ್ಸನ್ನು ಬರ್ಕೋತಾ ಹೋಗಿ, ನಿಮ್ಗೆ ಹೇಗೆ ಅರ್ಥ ಆಗಿದೆಯೋ ಹಾಗೆ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಒಂದು ಕ್ಲಾಸಿನ 40 ನಿಮಿಷದ್ದು 45 ನಿಮಿಷದ್ದು ಕ್ಲಾಸ್ ಇರ್ತದೆ, ಅದನ್ನು ನೀವು ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಒಂದು ಕಡೆ ಒಂದು CS ಬುಕ್ ಅಂತಲೇ ಮಾಡಿ, ನೋಟ್ಬುಕ್, ಅದರಲ್ಲಿ ಬರ್ಕೊಳ್ಳಿ, ಪ್ರತಿ ಕ್ಲಾಸಿಂದ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಸುಮ್ಮನೆ ಒಂದು ಸರಿ ಓದಿ, ಅದರಲ್ಲಿ ಎಷ್ಟು ಅರ್ಥ ಆಗ್ತದೆಯೋ ಇಲ್ಲೋ, ಸುಮ್ಮನೆ ಒಂದು ಸತಿ ಓದಿ, 2-3 ಸತಿ ಓದಿ, ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗ್ತದೆ. ಆಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಕಾಲೇಜಿನ ಲೆಕ್ಚರ್ಸು ನೋಟ್ಸನ್ನು ಕಳಿಸ್ತಾರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಆ ನೋಟ್ಸನ್ನು ಫಾಲೋ ಮಾಡಿ, ಎರಡನ್ನೂ ಮ್ಯಾಚ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಲೆಕ್ಚರ್ಸಿಗೆ ಕಾಲ್ ಮಾಡಿ ಕೇಳಿ. ಸೊ ಹೀಗೆ ನೀವು ಕಂಪ್ಯೂಟ್ರನ್ನ ಈಸಿಯಾಗಿ ಓದ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟು ನೋಡಿ, 5 ಜನ್ರೇಷನ್ಸ್ ಕಂಪ್ಯೂಟರ್ಸನ್ನು ನಾವು ಇಲ್ಲಿ ಒಂದು ಇಮೇಜನ್ನು ತೋರಿಸ್ತಾ ಇದ್ದೇನೆ. ಫಸ್ಟ್ ಇರುವಂಥದ್ದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಹೇಗಿತ್ತು ಅಂತ, ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್, ಥರ್ಡ್, ಫೋರ್ತ್ ಮತ್ತು ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್, ಒಂದು ಜಸ್ಟ್ ಇಮ್ಯಾಜಿನರಿ ಫೋಟೋಸ್. ಆಮೇಲೆ ಕಂಪೋನೆಂಟ್ಸ್ ನೋಡಿ ಯಾವ ರೀತಿ ಇದ್ದವು. ಫಸ್ಟ್ ಇರುವಂಥದ್ದು ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಏನು, ವ್ಯಾಕ್ಯೂಮ್ ಟ್ಯೂಬ್ ಫಸ್ಟ್ ಇರುವಂಥದ್ದು. ಎರಡನೇದು ಟ್ರಾನ್ಸಿಸ್ಟರ್ಸ್, ಅದೇ ರೀತಿ ಮೂರನೇದು IC, ಇದನ್ನು IC ಅಂತ ಕರೀತಾರೆ. ಅದೇ ರೀತಿ ಇದು ಮೈಕ್ರೋ ಪ್ರೊಸೆಸರ್ ವಿತ್ VLSI ಟೆಕ್ನಾಲಜಿ. ಸೊ ಇವಿಷ್ಟು ಜನರೇಷನ್ಸ್ ಆಫ್ ಕಂಪ್ಯೂಟರ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಮತ್ತು ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಐ ಥಿಂಕ್ ಇಟ್ಸ್ ದ ಟೈಮ್ ಟು ಎಂಡ್ ದಿ today's class. In next class we discuss the types of computer and applications of computer. Only one topic is left in this chapter. ಯಾವುದು, ಒಂದು ಟೈಪ್ಸ್, ಕಂಪ್ಯೂಟರ್ ವಿಧಗಳು ಯಾವ್ಯಾವುದು, ಆಮೇಲೆ ಸೆಕೆಂಡಲ್ಲಿ ಯಾವ ಥರ ಅಪ್ಲಿಕೇಶನ್ಸ್, ಯಾವ್ಯಾವ ಫೀಲ್ಡಲ್ಲಿ ನಾವು ಕಂಪ್ಯೂಟರ್ನ ಬಳಸ್ತೇವೆ, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಸೊ ಟುಡೇ ವಿ ಎಂಡ್ ದಿಸ್ ಸೆಷನ್ ಆ್ಯಂಡ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್.